ಈ ಬ್ರಿಡ್ಜ್ನ ಲೋಕಾರ್ಪಣೆಯ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆಯನ್ನ ಇಡುವತ್ತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ. ಶ್ರೀಲಂಕಾದಿಂದ ರಾಮೇಶ್ವರಕ್ಕೆ ಇದೇ ಸಲುವಾಗಿ ಆಗಮಿಸಿದ್ದಾರೆ ಮೋದಿ. MI-17 ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರಾಮ ಸೇತುವಿನ ದೃಶ್ಯವನ್ನ ಕೆಲವೇ ಕ್ಷಣಗಳ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಮ್ಮನ್ ಸೇತುವೆ ಲೋಕಾರ್ಪಣೆಯಾಗಲಿದೆ. ಬರೋಬ್ಬರಿ 108 ವರ್ಷಗಳ ಹಳೆಯ ಬ್ರಿಡ್ಜ್ ಅನ್ನ ಈ ನೂತನವಾಗಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ಬ್ರಿಡ್ಜ್ ರಿಪ್ಲೇಸ್ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವವರಿದ್ದಾರೆ. ಈ ಬ್ರಿಡ್ಜ್ನ ಲೋಕಾರ್ಪಣೆಯ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆಯನ್ನ ಇಡುವತ್ತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ. ಶ್ರೀಲಂಕಾದಿಂದ ರಾಮೇಶ್ವರಕ್ಕೆ ಇದೇ ಸಲುವಾಗಿ ಆಗಮಿಸಿದ್ದಾರೆ ಮೋದಿ. MI-17 ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರಾಮ ಸೇತುವಿನ ದೃಶ್ಯವನ್ನ ಕೆಲವೇ ಕ್ಷಣಗಳ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಮ್ಮನ್ ಸೇತುವೆ ಲೋಕಾರ್ಪಣೆಯಾಗಲಿದೆ. ಬರೋಬ್ಬರಿ 108 ವರ್ಷಗಳ ಹಳೆಯ ಬ್ರಿಡ್ಜ್ ಅನ್ನ ಈ ನೂತನವಾಗಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ಬ್ರಿಡ್ಜ್ ರಿಪ್ಲೇಸ್ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವವರಿದ್ದಾರೆ. ಈ ಬ್ರಿಡ್ಜ್ನ ಲೋಕಾರ್ಪಣೆಯ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆಯನ್ನ ಇಡುವತ್ತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ. ಶ್ರೀಲಂಕಾದಿಂದ ರಾಮೇಶ್ವರಕ್ಕೆ ಇದೇ ಸಲುವಾಗಿ ಆಗಮಿಸಿದ್ದಾರೆ ಮೋದಿ. MI-17 ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರಾಮ ಸೇತುವಿನ ದೃಶ್ಯವನ್ನ ಕೆಲವೇ ಕ್ಷಣಗಳ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಮ್ಮನ್ ಸೇತುವೆ ಲೋಕಾರ್ಪಣೆಯಾಗಲಿದೆ. ಬರೋಬ್ಬರಿ 108 ವರ್ಷಗಳ ಹಳೆಯ ಬ್ರಿಡ್ಜ್ ಅನ್ನ ಈ ನೂತನವಾಗಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ಬ್ರಿಡ್ಜ್ ರಿಪ್ಲೇಸ್ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವವರಿದ್ದಾರೆ. ಈ ಬ್ರಿಡ್ಜ್ನ ಲೋಕಾರ್ಪಣೆಯ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆಯನ್ನ ಇಡುವತ್ತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ. ಶ್ರೀಲಂಕಾದಿಂದ ರಾಮೇಶ್ವರಕ್ಕೆ ಇದೇ ಸಲುವಾಗಿ ಆಗಮಿಸಿದ್ದಾರೆ ಮೋದಿ. MI-17 ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರಾಮ ಸೇತುವಿನ ದೃಶ್ಯವನ್ನ ಕೆಲವೇ ಕ್ಷಣಗಳ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಮ್ಮನ್ ಸೇತುವೆ ಲೋಕಾರ್ಪಣೆಯಾಗಲಿದೆ. ಬರೋಬ್ಬರಿ 108 ವರ್ಷಗಳ ಹಳೆಯ ಬ್ರಿಡ್ಜ್ ಅನ್ನ ಈ ನೂತನವಾಗಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ಬ್ರಿಡ್ಜ್
ರಿಪ್ಲೇಸ್ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವವರಿದ್ದಾರೆ. ಈ ಬ್ರಿಡ್ಜ್ನ ಲೋಕಾರ್ಪಣೆಯ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆಯನ್ನ ಇಡುವತ್ತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ. ಶ್ರೀಲಂಕಾದಿಂದ ರಾಮೇಶ್ವರಕ್ಕೆ ಇದೇ ಸಲುವಾಗಿ ಆಗಮಿಸಿದ್ದಾರೆ ಮೋದಿ. MI-17 ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರಾಮ ಸೇತುವೆನ ದೃಶ್ಯವನ್ನ ಕೆಲವೇ ಕ್ಷಣಗಳ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಮ್ಮನ್ ಸೇತುವೆ ಲೋಕಾರ್ಪಣೆಯಾಗಲಿದೆ. ಬರೋಬ್ಬರಿ 108 ವರ್ಷಗಳ ಹಳೆಯ ಬ್ರಿಡ್ಜ್ ಅನ್ನ ಈ ನೂತನವಾಗಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ಬ್ರಿಡ್ಜ್ ರಿಪ್ಲೇಸ್ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವವರಿದ್ದಾರೆ. ಈ ಬ್ರಿಡ್ಜ್ನ ಲೋಕಾರ್ಪಣೆಯ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆಯನ್ನ ಇಡುವತ್ತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಈ ಬ್ರಿಡ್ಜ್ನ ಲೋಕಾರ್ಪಣೆಯ ಮೂಲಕ ವಿಕಸಿತ ಭಾರತದತ್ತ ಮತ್ತೊಂದು ಹೆಜ್ಜೆಯನ್ನ ಇಡುವತ್ತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಉದ್ಘಾಟನೆ ಆಗಲಿದೆ. ಶ್ರೀಲಂಕಾದಿಂದ ರಾಮೇಶ್ವರಕ್ಕೆ ಇದೇ ಸಲುವಾಗಿ ಆಗಮಿಸಿದ್ದಾರೆ ಮೋದಿ. MI-17 ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರಾಮ ಸೇತುವೆನ ದೃಶ್ಯವನ್ನ ಕೆಲವೇ ಕ್ಷಣಗಳ ಹಿಂದೆ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಮ್ಮನ್ ಸೇತುವೆ ಲೋಕಾರ್ಪಣೆಯಾಗಲಿದೆ. ಬರೋಬ್ಬರಿ 108 ವರ್ಷಗಳ ಹಳೆಯ ಬ್ರಿಡ್ಜ್ ಅನ್ನ ಈ ನೂತನವಾಗಿ ನಿರ್ಮಾಣವಾಗಿರುವ ಅತ್ಯಾಧುನಿಕ ಬ್ರಿಡ್ಜ್ ರಿಪ್ಲೇಸ್ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವವರಿದ್ದಾರೆ. Beja.